ಮಾತೃಶ್ರೀ ಸುಶೀಲಮ್ಮನವರು ಹಾಗೂ ರಾಜಣ್ಣವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಪ್ರಮುಖರೇ ಸೇರಿದಂಥ ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಅಣ್ಣ ತಮ್ಮಂದಿರೇ, ನಿಜ ಇನ್ನೂ ಕೂಡ ನಮ್ಮ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಸನ್ಮಾನ ಕಾರ್ಯಕ್ರಮಗಳು, ಮಕ್ಕಳಿಗೆ ಪುಸ್ತಕ ವಿತರಣೆ, ಅಂಗವಿಕಲರಿಗೆ ಸೈಕಲ್ ವಿತರಣೆ, ಇಂಥ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಾವೆಲ್ಲ ನಿಶ್ಚಯವಾಗಿ ತಿಳ್ಕೊಳ್ಬೇಕಾದ ಎರಡು ಸಂಗತಿಗಳನ್ನು: ಹುಟ್ಟು ಮತ್ತು ಸಾವು ಅದು ನಮ್ಮ ಕೈಯಲ್ಲಿಲ್ಲ, ಬೇರೆಲ್ಲವೂ ನಮ್ಮ ಕೈಯಲ್ಲಿದೆ. ಆ ದೇವರು ಯಾವಾಗ ಜನ್ಮ ಕೊಡ್ತಾನೆ, ಗಂಡಾಗಿಯೋ ಹೆಣ್ಣಾಗಿಯೋ ಅಂತ ಹೇಳಿ ನಮಗೇನು ಗೊತ್ತಿರಲ್ಲ. ಯಾವ ಕಾಲಘಟ್ಟಕ್ಕೆ ದೇವರು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ ಕೂಡ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ರಿಗೂ ಹೇಳಲಿಕ್ಕೆ ಸಾಧ್ಯ ಇರುವಂಥದ್ದು ಒಂದೇ ಸಂಗತಿ: ಹುಟ್ಟಿನಿಂದ ಸಾವಿನ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯಾಗಿ, ಸಮಾಜಕ್ಕೆ ಶಕ್ತಿಯಾಗಿ, ಸಾರ್ವಜನಿಕ ಬದುಕಿನಲ್ಲಿ ತಾನು ತನ್ನ ಕುಟುಂಬದಿಂದ ಮೇಲೆ ನಿಂತು ಇಡೀ ದೇಶವೇ ನನ್ನದು, ದೇಶದಲ್ಲಿರುವಂಥ ಜನರೆಲ್ಲ ನನ್ನವರು, ನನ್ನ ಕಾರ್ಯಕ್ಷೇತ್ರದಲ್ಲಿರುವಂಥವರು ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿ ಬೆಂಬಲ ಕೊಡುವರು ಅಂತ ಹೇಳುವಂಥ ಮಾನಸಿಕತೆಯಿಂದ ಯಾರು ಕೆಲಸ ಮಾಡ್ತಾರಾ ಅವರೇ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠರು ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನೇನಾದ್ರು ಭಾರಿ ಮಾತಾಡಿದರೆ ನಾರಾಯಣ ಸ್ವಾಮಿ, ಸದಾನಂದಗೌಡರು ನಾರಾಯಣ ಸ್ವಾಮಿ ಒಟ್ಟಿಗೆ ಗುರು ಶಿಷ್ಯರ ಸಂಬಂಧ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆದರೆ ನಾನು ಯಾವುದೋ ಒಂದು ತೆಲುಗಿನಲ್ಲಿ ಒಂದು ಸಿನಿಮಾ ನೋಡಿದ್ದೇನೆ, ಹರೀಶ್ರೆ, ಗುರುನ ಮಿಂಚುಡು ಶಿಷ್ಯಲು ಅಂತ ಹೇಳಿ. ಆ ಗುರುವನ್ನೇ ಮೀರಿಸಿದಂಥ ಶಿಷ್ಯ ಈ ಭಾಗದಲ್ಲಿ ಎಲ್ಲಾದರೂ ಕರ್ನಾಟಕದಲ್ಲಿದ್ದರೆ ನಾನು ರಾಜ್ಯದ ಅಧ್ಯಕ್ಷ, ಮುಖ್ಯಮಂತ್ರಿ ಎಲ್ಲ ಆಗಿದ್ದೀನಿ. ಆದರೆ ಆ ಗುರುವನ್ನೇ ಮೀರಿಸಿದಂಥ ಶಿಷ್ಯ ಇವತ್ತು ನೀವು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರುವಂಥ ನಾರಾಯಣ ಸ್ವಾಮಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಜವಾಬ್ದಾರಿ ಅರಿವು ಇರಬೇಕು, ಅನುಷ್ಠಾನದ ಕಡೆ ಗಮನ ಹರಿಸಬೇಕು, ಯೋಚನೆ ಮತ್ತು ಯೋಜನೆಗಳನ್ನು ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಅರಿದು ಕೆಲಸ ಮಾಡುವಂಥ ಪ್ರಯತ್ನಗಳನ್ನು ಮಾಡಬೇಕು. ಯಾರು ಕೇಳಿದಿರಾಗ ನನಗೆ ಗೊತ್ತಿಲ್ಲ, ಬೇರೆ ಎಲ್ಲ ಯಾರಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣಿ ಆದಮೇಲೆ PhD ಮಾಡಿದಂಥ ಮನುಷ್ಯ ಅದು ಇದೇ ಮನುಷ್ಯ. ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಅದ್ಭುತವಾದಂಥ ಒಂದು ಸಬ್ಜೆಕ್ಟ್ ಮೇಲೆ. ಇವತ್ತು ಕುಡಿಲಿಕ್ಕೆ ನೀರಿಲ್ಲ ಅಂತ ನಾವು ಒದ್ದಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿ ಆ ನೀರಿನ ಬಗ್ಗೆ ಅಧ್ಯಯನ ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ ನಾರಾಯಣ ಸ್ವಾಮಿ. ಅದಕ್ಕಾಗಿ ನನಗೆ ಅವರ ಮೇಲೆ ಖುಷಿ. ಅವ್ರ ಮೇಲೆ ಕೋಪನೂ ಇದೆ ಅಷ್ಟೇ, ಅದನ್ನೆಲ್ಲ ನಿಮ್ಮ ಎದುರು ಹೇಳೋದಿಲ್ಲ, ಅವರಲ್ಲಿ ಮಾತ್ರ ಹೇಳ್ತೀನಿ. ಹಲವಾರು ಸಂದರ್ಭಗಳಲ್ಲಿ ನಮ್ಮ ಕಾರ್ಯಯೋಜನೆಗಳನ್ನು ಒಂದು ನಿರ್ದಿಷ್ಟ ಹಂತಕ್ಕೆ ತಲುಪಿಸಬೇಕು ಅಂತ ಹೇಳಿದರೆ ಅವನಲ್ಲಿ ಅವನದೇ ಆದಂಥ ಶಕ್ತಿ ಇರಬೇಕು. ಆ ಶಕ್ತಿಯ ಸದುಪಯೋಗ ಮಾಡಬೇಕು. ಯಾರು ಒಬ್ಬ ಬುದ್ಧಿವಂತ ಅಂತ ಹೇಳುವ, ಇವತ್ತಿನ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ, ಬುದ್ಧಿವಂತ ಅಂತ ಹೇಳುವವನು ಸಾಧಾರಣವಾಗಿ ಅದನ್ನು ಸದುಪಯೋಗ ಮಾಡುವ ಬದಲು ದುರುಪಯೋಗ ಮಾಡುವಂಥವರೇ ಸಮಾಜದಲ್ಲಿ ಜಾಸ್ತಿ ಇರುವಂಥ ಸಂದರ್ಭ. ಒಬ್ಬ ಚಲದಂಕ ಮಲ್ಲ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಆಗ ನಮ್ಮ MLC ಚುನಾವಣೆ ಬಂತು. ನನಗೆ ಅನ್ನಿಸ್ತು, ಒಬ್ಬ ತಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡಿ ಗೆದ್ದು ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ವ್ಯಕ್ತಿ, ಅವರಿಗೆ ನಿಜವಾದ ಜಾಗ ಅದು BJPಯಲ್ಲಿ ಆಗಬೇಕು ಅಂತ ಹೇಳಿ ಅವ್ರನ್ನ BJPಗೆ ಕರ್ಕೊಂಡು ಬರುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ. ನನಗೆ ಆಶ್ಚರ್ಯ ಆಯಿತು, ನಾಮಿನೇಷನ್ ಮಾಡುವ ದಿವಸ ಒಬ್ಬ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂಥ ಒಬ್ಬ ವ್ಯಕ್ತಿಯ ಹಿಂದೆ ಎಷ್ಟು ಜನ ಇದ್ದರು ಅಂತ ಹೇಳುವಂಥದ್ದನ್ನು ಆ ವಿಡಿಯೋ ಹಾಕಿದರೆ ಮಾತ್ರ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗಲ್ಲ. ಅರಮನೆ ಮೈದಾನದಲ್ಲಿ ಒಬ್ಬ ಶಿಕ್ಷಕರ ಕ್ಷೇತ್ರದ ನಾಮಪತ್ರ ಸಲ್ಲಿಸಿ ಹೋಗುವಾಗ 6,000 ಜನ ಅವನ ಹಿಂದೆ ನಿಂತು ಬರ್ತಾರೆ ಅಂತ ಹೇಳಿದರೆ ನಿಜವಾಗಿ ಒಬ್ಬ ಶಕ್ತಿವಂತ ಅಂತ ಹೇಳೋದಕ್ಕೆ ನಾವು ಕೊಡುವಂಥ ಸರ್ಟಿಫಿಕೇಟ್ ಅಲ್ಲ, ಅದು ಸಮಾಜ ಕೊಡುವಂಥ ಸರ್ಟಿಫಿಕೇಟ್. ರಾಜಕಾರಣದಲ್ಲಿ ಏನಿರುತ್ತೆ, ಎಲ್ಲ ವಿದ್ಯೆ ಇರ್ತದೆ. ರಾಜಕಾರಣದಲ್ಲಿ ಎಲ್ಲವನ್ನ ಮಾಡ್ತಾರೆ, ಎಲ್ಲವನ್ನು ಮಾಡದವರು ಇರ್ತಾರೆ. ಮಾಡದವರು ಮೇಲೆ ಹೋಗ್ತಾರೆ, ಮಾಡಿದವರು ಕೆಳಗೆ ಹೋಗ್ತಾರೆ. ಇದೆಲ್ಲ ಇವತ್ತಿನ ರಾಜಕಾರಣದಲ್ಲಿ ನಡೀತಾ ಇರುವಂಥ ವಿದ್ಯಮಾನ. ಆಡಂಬರದ ಶೋಕಿ ಟಾಯ್ಲೆಟ್ ಉದ್ಘಾಟನೆ ಮಾಡಿ 500 ಆಸ್ಪತ್ರೆಯ ಬೆಡ್ಡನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳುವಂಥ ಅಲ್ವಾ ಹರೀಶರೇ, ನೀವು ಸರಿಯಾಗಿ ಹೇಳಬೇಕು. ಇವತ್ತಂತೂ ಸೋಷಿಯಲ್ ಮೀಡಿಯಾ
ಅದು ಸದ್ವಿನಿಯೋಗ ಆಗುವ ಬದಲು ದುರ್ವಿನಿಯೋಗ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. 10 100 ಅಂತ ತೋರಿಸಿ ಜನರು ತಲೆ ಹಾಳು ಮಾಡುವಂಥ ವ್ಯವಸ್ಥೆ. ಅದರೊಬ್ಬ ವ್ಯಕ್ತಿ ತಾನೇ ಶಕ್ತಿಯಾಗಿ ಎಲ್ಲರ ಮಧ್ಯದಲ್ಲಿ ಓಡಾಟ ಮಾಡಿದರೆ ಯಾವ ಸೋಷಿಯಲ್ ಮೀಡಿಯಾನು ಬೇಡ, ಯಾವ ನಿಮ್ಮ ಮೈಕ್ ಹಿಡಿದು ಭಾಷಣನೂ ಬೇಡ, ಅವನು ಮಾಡಿದ ಕೆಲಸ ಅದು ಮಾತಾಡ್ತದೆ. ಇವತ್ತಿನ ರಾಜಕಾರಣಿಗಳಿಗೆ ಮಾತಾಡೋದೇ ಹವ್ಯಾಸ, ಮಾತಾಡೋದೇ ಅವರ ಸಾಧನೆ. ಆದರೆ ಅವರು ಮಾಡಿದ ಕೆಲಸಗಳು ಮಾತಾಡಬೇಕು, ಅವರು ಮಾಡಿದ ಕೆಲಸಗಳು ಮಾತಾಡಬೇಕು. ಆಗಲೇ ನಿಜವಾದ ರಾಜಕಾರಣ, ಅದು ಒಳ್ಳೆ ರಾಜಕಾರಣ ಅಂತ ಅನ್ನಿಸ್ತದೆ. ಒಬ್ಬ ಶಿಕ್ಷಕ ಕ್ಷೇತ್ರದ ಒಬ್ಬ ಪ್ರತಿನಿಧಿಯಾಗಿ ಅವರ ನಮ್ಮ ವಿಧಾನಸೌಧದ ಪಕ್ಕದಲ್ಲಿರುವಂಥ ಅವರ ಕಚೇರಿಯಲ್ಲಿರ್ಬೋದು, ಅವರ ಮನೆ ಮುಂದೆ ಇರ್ಬೋದು, ಬರುವಂಥ ಜನಗಳು ಪ್ರಾಯಶಃ ಯಾವುದೋ ಕೆಲಸಕ್ಕೆ ಬಂದರೆ ಅದನ್ನೆಲ್ಲ ಪೂರೈಕೆ ಮಾಡಿಕೊಡುವಂಥ ಕೆಲಸ ಮಾಡ್ತಾಯಿದ್ರು. ಹೆಚ್ಚೇನು ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ, ಇಷ್ಟಪಡೋದಿಲ್ಲ. ಆದರೆ ನಿಮ್ಮೆಲ್ಲರ ಪರವಾಗಿ ನಿಮಗೆಲ್ಲರಿಗೂ ವೇದಿಕೆ ಬಂದು ಮಾತಾಡಲಿಕ್ಕೆ ಆಗೋದಿಲ್ಲ. ತುಂಬ ಜನ ಇಲ್ಲಿ ಅವರ ಅಭಿಮಾನಿಗಳು ನಾನು ಒಂದು ಮಾತು ಮಾತಾಡಿ ಅವರಿಗೆ ವೇದಿಕೆಯಿಂದ ಶುಭ ಹಾರೈಕೆ ಮಾಡಬೇಕು ಅಂತಿರುತ್ತೆ. ನಿಮ್ಮೆಲ್ಲರ ಪರವಾಗಿ 10 ವರ್ಷ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮೆಲ್ಲರ ಪರವಾಗಿ ಆ ಚಾಮುಂಡೇಶ್ವರಿ ತಾಯಿ ನಾರಾಯಣ ಸ್ವಾಮಿಗೆ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಧನಕನಕ ಸಂಪತ್ತು, ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಟ್ಟು ನಮ್ಮ ಕೆಲಸಗಳನ್ನು ಇನ್ನಷ್ಟು ಮಾಡಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಾನೆ. ಎಲ್ರಿಗೂ ಶುಭವಾಗಲಿ. ನಾರಾಯಣ ಸ್ವಾಮಿ ಅವರ ಕುಟುಂಬದ ಎಲ್ರಿಗೂ ನನ್ನ ಶುಭ ಹಾರೈಕೆಗಳು. ನಾನು ಮೇಡಮಿಗೆ ಬಂದ ಕೂಡಲೇ ಕೇಳಿದೆ, ಇವತ್ತು ನಿಮ್ಮದೇ ಬರ್ದೆ, ಅವರದ್ದೆಲ್ಲ ಸ್ವಲ್ಪ ಜಾಗ್ರತೆಯಲ್ಲಿ ನೋಡಿಕೊಳ್ಳಿ ಅಂತ ಅವರಿಗೊಂದು ಸಣ್ಣ ಸೂಚನೆ ಕೂಡ ನಾನು ಕೊಟ್ಟಿದ್ದೇನೆ. ಓಡಾಟಗಳು ಜಾಸ್ತಿ ಆದಾಗೆ, ನಡೆದಾಟಗಳು ಜಾಸ್ತಿ ಆದಾಗೆ, ನಮ್ಮ ವ್ಯವಸ್ಥೆಗಳಿಗೆ ನುಗ್ಗುವಂಥ ಹವ್ಯಾಸಗಳು ಜಾಸ್ತಿ ಆದಾಗೆಲ್ಲ ಅಲ್ಲಲ್ಲಿ ಆಕ್ಸಿಡೆಂಟ್ ಆಗ್ತದೆ. ಆ ಆಕ್ಸಿಡೆಂಟಿಗೆಲ್ಲ ಮದ್ದು ಮಾಡೋರು ಮನೆಯ ತಾಯಿ, ಮದ್ದು ಮಾಡೋರು ಮನೆ ತಾಯಿ. ಅದನ್ನು ಮಾಡಿ ಅಂತ ಆ ತಾಯಿಗೆ ಕೂಡ ಕೇಳಿಕೊಂಡು ಅವರಿಗೂ ದೇವರ ಆರೋಗ್ಯ ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತೇನೆ. ಶುಭವಾಗಲಿ. ನಾನು ವಿಶೇಷವಾಗಿ ಕೊನೆಯ ಮಾತು, ನಮ್ಮ ಇಬ್ಬರು ನನ್ನ ಅಕ್ಕಪಕ್ಕದಲ್ಲಿ ಕೂತವರು, ಪ್ರಾಯಶಃ ಯೋಗಗಳು ಹೇಗಿರಬೇಕು ಅಂತ ಹೇಳಿದರೆ, ಮುಖ್ಯಮಂತ್ರಿಯ ಸ್ಥಾನದಲ್ಲಿ, ಕೇಂದ್ರ ಮಂತ್ರಿಯ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥ ಕುರ್ಚಿ ಬೇಡ, ಇಂಥ ಪುಣ್ಯವಂತರ ಮಧ್ಯದಲ್ಲಿ ಕೂತ್ಕೊಳ್ಳುವಂಥ ಭಾಗ್ಯಗಳು ನಮಗೆ ಬೇಕು. ಅದು ನಾರಾಯಣ ಸ್ವಾಮಿ ಮನಸ್ಸಲ್ಲಿ ಅದು ಇತ್ತು. ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಯಾರು ಈ ರೀತಿ ಅದ್ಭುತ ಕೆಲಸಗಳನ್ನು ಮಾಡಿದಾರ ಅವರಿಗೆ ನಮ್ಮ ನಮನಗಳನ್ನು ಸಲ್ಲಿಸಬೇಕು, ನಮ್ಮ ಗೌರವಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ತಾಯಿಯ ಬಗ್ಗೆ ನಾನು ಹೇಳೋದಿಲ್ಲ, ಇವರ ಬಗ್ಗೆಯೂ ಹೇಳೋದಿಲ್ಲ. ಪದ್ಮಶ್ರೀಯೇ ಅದೆಲ್ಲವನ್ನು ಈಗಾಗಲೇ ದೇಶದ ಜನರಿಗೆ ತಿಳಿಸಿ ಹೇಳಿದೆ. ಅವರಿಗೂ ಕೂಡ ದೇವರು ಒಳ್ಳೆದು ಮಾಡಲಿ ಅಂತ ಶುಭ ಹಾರೈಕೆ ಮಾಡಿ